ಹೆಲೋ ಎವ್ರಿಯನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾವು ಓಲ್ಡ್ ಸ್ಯಾರಿಯಿಂದ ಒಂದು ಡ್ರೆಸ್ಸನ್ನು ರೆಡಿ ಮಾಡೋಣ. ಅದಕ್ಕೆ ನಾನು ಒಂದು ಓಲ್ಡ್ ಸ್ಯಾರಿನ ತೊಗೊಂಡಿದ್ದೇನೆ. ಅದಕ್ಕೆ ಸೆಟಿನ್ ಲೈನಿಂಗ್ ಫ್ಯಾಬ್ರಿಕನ್ನು ತೊಗೊಂಡಿದ್ದೇನೆ, ಲುಕ್ ಚೆನ್ನಾಗಿ ಬರಲಿ ಅಂತ. ಆನಂತರ ಇದು ಲೇಸ್ ತೊಗೊಂಡಿದ್ದೇನೆ. ಇದು ಮೆಹಂದಿ ಕಲರ್ ಲೇಸ್ 2 ಮೀಟರ್ ತೊಗೊಂಡಿದ್ದೇನೆ. ಗೋಲ್ಡನ್ ಕಲರ್ 8 ಮೀಟರ್ ತೊಗೊಂಡಿದ್ದೇನೆ. ಇಲ್ಲಿ ಮೆಜರ್ಮೆಂಟ್ ನೋಡ್ಕೊಂಡು ಬಿಡಿ, ಯಾವ ರೀತಿ ನಾನು ಮೆಜರ್ಮೆಂಟ್ ಹಾಕಿದ್ದೀನಿ ಅಂತ ಹೇಳ್ಬಿಟ್ಟು. ಸೈಡಿಗೆ ನಾನು ಡಿವೈಡ್ ಬೈ 4 ಮಾಡಿ ಕೂಡ ಒಂದು ಬುಕ್ಕಲ್ಲಿ ಮೊದಲಿಗೆ ನಾನು ಬರ್ಕೊಂಡು ಇಟ್ಕೊಂಡು ಬಿಡ್ತೇನೆ. ಈಗ ನಾನು ಲೆಂತ್ನ ನೋಡ್ತಿದ್ದೇನೆ. ಲೆಂತ್ ಇದೆ ನಂದು 15 ಇಂಚು ಪ್ಲಸ್ 1 ಇಂಚ್ ಹಾಕಿಬಿಟ್ಟು ನಾನು 16 ಇಂಚ್ ತೊಗೊಂಡ್ಬಿಟ್ಟೆ. ಇಲ್ಲಿ ಕೂಡ ನಾವು 16 ಇಂಚ್ ತೊಗೋಬೇಕು. ಶೋಲ್ಡರ್ನ ನಾನು 6 ಇಂಚ್ ತೊಗೊಂಡಿದ್ದೇನೆ ಮತ್ತು ಆರ್ಮೋಲ್ನು ಕೂಡ ನಾನು 6 ಇಂಚ್ ತೊಗೋತಿದ್ದೇನೆ. ಇಲ್ಲಿ ಮಾರ್ಕ್ ಮಾಡಿಬಿಟ್ಟು ನಾವು ಈಗ ಸ್ಟ್ರೇಟ್ ಲೈನ್ ಡ್ರಾ ಮಾಡೋಣ. ಈ ರೀತಿ ಸ್ಟ್ರೇಟ್ ಲೈನ್ ಹಾಕೋಣ. ಮತ್ತು ಇಲ್ಲಿ ನಮ್ಮ ಚೆಸ್ಟು ಎಷ್ಟು ಬರುತ್ತೆ ನೋಡಿ, ಅದನ್ನು ನಾವು 4 ಭಾಗ ಮಾಡಿಬಿಟ್ಟು ಎಷ್ಟು ಬರುತ್ತೋ ಅಷ್ಟು ತೊಗೋಬೇಕು. ಮತ್ತು ಎಕ್ಸ್ಟ್ರಾ ನಾವು 1.5 ಇಂಚು ಕೂಡ ತೊಗೋಬೋದು, ಇಲ್ಲ 2 ಇಂಚು ಕೂಡ ತೊಗೋಬೋದು. ಇಲ್ಲಿ ವೇಸ್ಟ್ ಕೂಡ ನಾವು ಸೇಮ್ ಅದೇ ರೀತಿ ಮಾಡಬೇಕು. ಎಷ್ಟು ನಮ್ಮದು ವೇಸ್ಟ್ ರೌಂಡ್ ಬರುತ್ತೆ ನೋಡಿ, ಅದನ್ನು ಡಿವೈಡ್ ಬೈ 4 ಮಾಡಿಬಿಟ್ಟು ಎಷ್ಟು ಬರುತ್ತೆ ಅಷ್ಟು ತೊಗೊಂಡ್ಬಿಡೋದು. ಇಲ್ಲಿ ನಾವು 1 ಇಂಚ್ ಡೌನ್ನ ಮಾರ್ಕಿಂಗ್ ಮಾಡೋಣ. ಇಲ್ಲಿ ನಾವು ನೆಕ್ ವಿಡ್ತು 2.5 ತೊಗೊಂಡು ಕ್ರಾಸ್ ಲೈನ್ ಡ್ರಾ ಮಾಡಬೇಕಾಗುತ್ತೆ. ಮತ್ತು ನೆಕ್ ಲೆಂತು ನಾನು ಇಲ್ಲಿ 7 ಇಂಚ್ ತೊಗೋತಿದ್ದೇನೆ. ಮತ್ತು ಇಲ್ಲಿ 1 ಇಂಚ್ ನಾವು ಕ್ರಾಸ್ ಲೈನ್ಗೆ ತೊಗೊಬೇಕು. ಒಳಗಡೆ 1.25 ಇಂಚ್ ತೊಗೊಬೇಕು ನಾವು. ಮತ್ತು ಇಲ್ಲಿ ಇದ್ರ ಸೆಂಟರ್ನ ತೆಗಿಬೇಕು ನೋಡಿ, ಈ ರೀತಿ ಸೆಂಟರ್ನ ತೆಗೆದು ನಾವು ಮಾರ್ಕ್ ಮಾಡಬೇಕಾಗುತ್ತೆ ನೋಡಿ. ಇದು ಬ್ಯಾಕ್ ಪಾರ್ಟ್ದು ಆರ್ಮಲ್ದು ಮಾರ್ಕಿಂಗು, ಇದು ಫ್ರಂಟ್ದು. ಮತ್ತು ಇಲ್ಲಿ ನಾವು ಕಟ್ಟಿಂಗ್ ಮಾಡ್ಕೋತಿದ್ದೇವೆ. ತುಂಬ ಈಸಿ ಮೆಥಡಲ್ಲಿ ಈ ಡ್ರೆಸ್ ಒಂದು ಡಿಸೈನರ್ ಡ್ರೆಸ್ ಥರ ಕ್ರಿಯೇಟ್ ಮಾಡ್ತಿದ್ದೀನಿ ನಾನು. ಬ್ಯಾಕ್ ಪಾರ್ಟನ್ನು ನಾವು ಸೈಡಿಗೆ ಇಟ್ಬಿಟ್ಟು ಫ್ರಂಟ್ ಪಾರ್ಟಿಂದ ಆರ್ಮಲ್ನ ಕಟ್ಟಿಂಗ್ ಮಾಡ್ಕೊಬೇಕು. ಮತ್ತು ಇಲ್ಲಿ ನಾವು ನೆಕ್ ಡ್ರಾ ಮಾಡಬೇಕು. ಅದಕ್ಕೆ ನಾನು ಈ ರೀತಿ ಚೌಕ್ ಲೈನ್ ಹಾಕ್ತಿದ್ದೀನಿ, ನೋಡ್ಬೋದು ನೀವು ಈ ರೀತಿ. ಮತ್ತು ಇಲ್ಲಿ 1 ಇಂಚ್ ಒಳಗಡೆ ಮಾರ್ಕ್ ಮಾಡಿಬಿಟ್ಟು ರೌಂಡ್ ಶೇಪ್ನ ಕೊಡ್ತಾಯಿದ್ದೀನಿ ಈ ರೀತಿ. ಬಿಗಿನರ್ಸ್ ಇದ್ದರೆ ನೀವು ಇದೇ ರೀತಿ ಕೊಡಬೇಕಾಗುತ್ತೆ. ನೀವು ಹಾಗೆ ಮಾರ್ಕ್ ಮಾಡದೆ ಕೊಡ್ತೀನಿ ಅಂದರೆ ಅಷ್ಟು ಚೆನ್ನಾಗಿ ಲುಕ್ ಬರೋಂಗಿಲ್ಲ, ಚೆನ್ನಾಗಿ ಆಗೋದಿಲ್ಲ ಅದಕ್ಕೆ. ಮತ್ತು ಇಲ್ಲಿ ಆಯಿತು ನೋಡಿರಿ ನಮ್ಮದು ಫ್ರಂಟ್ದು. ಮತ್ತು ಇಲ್ಲಿ ಬ್ಯಾಕ್ ಪಾರ್ಟ್ದು ಕೂಡ ನಾವು ನೆಕ್ನ 9 ಇಂಚ್ ತೊಗೊಂಡೆ ಲೆಂತು, ವಿಡ್ತು 2.5 ಇಂಚ್ ತೊಗೊಂಡೆ. ಮತ್ತು ಇಲ್ಲಿ ಮೊದಲಿಗೆ ನಾನು ಮಾರ್ಕಿಂಗ್ ಮಾಡಿದೆ ಅಲ್ಲಿ 3 ಇಂಚ್ ತೊಗೊಂಡ್ಬಿಟ್ಟು ಈ ರೀತಿ ಕ್ರಾಸ್ ಲೈನ್ನ ಡ್ರಾ ಮಾಡಿಬಿಟ್ಟು ಈ ರೀತಿ ಅದಕ್ಕೆ ಡಿಸೈನ್ ಕೊಡಬೇಕು ನೋಡಿರಿ ನೀವು. ಅಲ್ಲಿ 1 ಇಂಚ್ ಒಳಗಡೆ ಬಂದುಬಿಟ್ಟು ಈ ರೀತಿ ನಾವು ಶೇಪ್ನ ಕೊಡಬೇಕು. ನೆಕ್ಕು ಈ ರೀತಿ ಬರುತ್ತೆ ನಮ್ಮದು. ಆನಂತರ ಕಟ್ಟಿಂಗ್ ಮಾಡ್ಕೋತಿದ್ದೀನಿ ನಾನು ಇದ್ರದ್ದು, ನೋಡ್ಬೋದು ಇಲ್ಲಿ. ಸೊ ಇದು ಕೂಡ ಕಟ್ಟಿಂಗ್ ಆಯಿತು ಫ್ರೆಂಡ್ಸ್. ಇವಾಗ ನಾವು ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಬಿಟ್ಟು, ಅಂದರೆ ಸೀರೆ ಮೇಲೆ ಇಟ್ಬಿಟ್ಟು ಕಟ್ಟಿಂಗ್ ಮಾಡ್ಕೊಳ್ಳೋಣ. ಅದಕ್ಕೆ ನಾನು ಈ ರೀತಿ ಜೋಡಿಸಿದ್ದೀನಿ, ಸೀರೆನ ಜೋಡಿಸ್ಬಿಟ್ಟು ಮೊದಲಿಗೆ ಸ್ಟಿಚ್ ಮಾಡಿಬಿಟ್ಟು ಅದ್ರ ಮೇಲೆ ಇಟ್ಟು ಈ ರೀತಿ ಕಟ್ಟಿಂಗ್ ಮಾಡಿದೆ ನಾನು. ಆನಂತರ ಇಲ್ಲಿ ಕೂಡ ಜೋಡಿಸಿದ್ದೇನೆ, ಹಿಂದ್ಗಡೆ ಸ್ವಲ್ಪ ಡಿಸೈನ್ ಬರಲಿ ಅಂತ ಹೇಳಿಬಿಟ್ಟು. ಮತ್ತು ಇದ್ರದ್ದು ಕಟ್ಟಿಂಗ್ ಆಯಿತು, ನೋಡ್ಬೋದು ಇಲ್ಲಿ. ಸಾರಿ, ಇನ್ನೂ ಮಾಡಿಲ್ಲ, ಈಗಾಯಿತು. ಮತ್ತು ಇದ್ರ ಮೇಲೆ ನಾವು ಇನ್ನೊಂದು ಜಾಕೆಟ್ ಟೈಪ್ ಡಿಸೈನ್ ಬರುತ್ತೆ ನೋಡಿರಿ ಈ ಡ್ರೆಸ್ಸಿಗೆ, ಅದನ್ನು ಕಟ್ಟಿಂಗ್ ಮಾಡ್ಕೋಬೇಕು. ಇದ್ರ ಮೇಲೆ ಇದು ಸ್ವಲ್ಪ ಡಿಸೈನ್ ಇದೆ ಅಲ್ವಾ, ಒಳಗಡೆ ಬರೋವಂಥದ್ದು ಪ್ಲೇನ್ ವೈಟ್ ಇದೆ, ಇದು ಡಿಸೈನ್ ಬರುತ್ತೆ ಜಾಕೆಟ್ ಮೇಲೆ. ಮತ್ತು ಇಲ್ಲಿ ಇದ್ರ ಬಳಿ ಕೂಡ ನಾವು ಲೆಂತು 10 ಇಂಚನ್ನು ತೊಗೊಂಡಿದ್ದೀನಿ. ಮತ್ತು ಈ ರೀತಿ ಇದಕ್ಕೆ ನೆಕ್ ಶೇಪನ್ನು ಕೊಡ್ತಾಯಿದ್ದೀನಿ. ವಿಡ್ತು 3 ಇಂಚ್ ತೊಗೊಂಡಿದ್ದೇನೆ. ಈ ರೀತಿ ರೌಂಡಾಗಿ ನಾವು ಜಾಕೆಟ್ ಶೇಪನ್ನು ಇದಕ್ಕೆ ಕೊಟ್ಟು ಕಟ್ಟಿಂಗ್ ಮಾಡ್ಕೋಬೇಕು. ಇಲ್ಲಿ ಇದು ಕೂಡ ಆಯಿತು. ಇಲ್ಲಿ ಚೂಡಿದಾರ್ ಸ್ಲೀವ್ಸನ್ನು ಕಟ್ಟಿಂಗ್ ಮಾಡ್ತಿದ್ದೀನಿ. ಅದಕ್ಕೆ ಮೊದಲಿಗೆ ಲೆಂತ್ ತೊಗೋಬೇಕು. ಎಷ್ಟು ನಮ್ಮದು ಲೆಂತ್ ಬರುತ್ತೆ ನಾವು 4-5 ಇಂಚು ಎಕ್ಸ್ಟ್ರಾ ತೊಗೋಬೇಕು ಫ್ಯಾಬ್ರಿಕ್ನ. ಆನಂತರ ನಾವು ಎಲ್ಲ ಮಾರ್ಕ್ ಹಾಕಿಬಿಟ್ಟು ಈ ರೀತಿ ನಾವು ಮಾರ್ಕ್ ಹಾಕಿಬಿಟ್ಟು ಇದ್ರದ್ದು ಫಿಟ್ಟಿಂಗ್ ಪರ್ಫೆಕ್ಟಾಗಿ ನಾವು ತೊಗೋಬೇಕು. ಮೊದಲಿಗೆ ಮೆಜರ್ಮೆಂಟ್ ತೊಗೊಳ್ಳುವಾಗ ನಮ್ಮದು ಎಷ್ಟು ಫಿಟ್ಟಿಂಗ್ ಇರುತ್ತೆ, ಜಾಸ್ತಿ ಮಾರ್ಜಿನ್ ಇಡಬೇಡ್ದು ಇದಕ್ಕೆ. ಜಸ್ಟ್ 1/2 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ಅಷ್ಟೇ ತೊಗೋಬೇಕು, ಅದಕ್ಕಿಂತ ಜಾಸ್ತಿ ನಾವು ತೊಗೋ ಹಾಗೆ ಇಲ್ಲ, ಅದು ಫಿಟ್ಟಿಂಗ್ ಸರಿ ಕೂಡೋದಿಲ್ಲ. ಅದಕ್ಕೆ ಈ ಮಾರ್ಕ್ ಮಾಡಿಬಿಟ್ಟು ಕಟ್ಟಿಂಗ್ ಮಾಡಿದೆ. ಇದ್ರದ್ದು ಡೀಟೇಲ್ ವಿಡಿಯೋ ಬೇಕು ಅಂದರೆ ಹೇಳಿ, ನಿಮಗೆ
ಅದು ಕೂಡ ಅಪ್ಲೋಡ್ ಮಾಡ್ತೀನಿ ನಾನು ಯಾವುದಾದ್ರೂ ವಿಡಿಯೋ ಮಾಡಿ. ಇವಾಗ 2 ಫೋಲ್ಡ್ ಫ್ಯಾಬ್ರಿಕ್ನ ಮಡಚಿಬಿಟ್ಟು ಅದನ್ನು 4 ಫೋಲ್ಡ್ ಹಿಂಗೆ ಈ ರೀತಿ ಟ್ರಯಾಂಗಲ್ ಶೇಪಲ್ಲಿ ನಾವು ಫ್ಯಾಬ್ರಿಕ್ನ ಫೋಲ್ಡ್ ಮಾಡ್ಕೊಬೇಕು. ಆನಂತರ ಇದಕ್ಕೆ ಅಂಬ್ರೆಲಾ ಘೇರನ್ನು ಇಲ್ಲಿ ನಾನು ಲೆಂತನ್ನು ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಕಟಿಂಗ್ ಮಾಡ್ಕೋತಿದ್ದೇನೆ. ನೋಡ್ಬೋದು ಮೇಲ್ಗಡೆ ಎಷ್ಟು ನಮ್ಮದು ವೇಸ್ಟ್ ಇದೆ ನೋಡಿ, ಅದರದ್ದು ಡಿವೈಡ್/4 ಮಾಡಿ ಬರೀ 1 ಇಂಚ್ ಎಕ್ಸ್ಟ್ರಾ ತೊಗೊಂಡು ಮಾರ್ಕ್ ಮಾಡ್ಕೊಬೇಕು. ಇಲ್ಲಿ ಕೆಳಗಡೆ ಬಟ್ಟೆ ಕಮ್ಮಿ ಇತ್ತು ನನಗೆ, ಅದಕ್ಕೆ ನಾನು ಮತ್ತಿಷ್ಟು ಬಟ್ಟೆ ಅದ್ರ ಮೇಲೆ ಇಟ್ಬಿಟ್ಟು ಒಂದು ಸೈಡ್ ಇದೆ ಒಂದು ಸೈಡ್ ಇಲ್ಲ, ಮತ್ತೆ ಅದು ಇಟ್ಬಿಟ್ಟು ನಾನು ಈ ರೀತಿ ಕಟಿಂಗ್ ಮಾಡ್ಕೋತಿದ್ದೇನೆ. ಇಲ್ಲಿ ಇದು ಕೂಡ ಆಯಿತು, ನೋಡ್ಬೋದು ನೀವು. ಸೊ ಗೈಸ್, ಕಟಿಂಗ್ ಅಂತೂ ನಮ್ದು ಆಯಿತು. ಇಲ್ಲಿ ಇನ್ನೊಂದು ಸ್ವಲ್ಪ ಇದೆ ಅಷ್ಟೇ. ಇವಾಗ ಇಲ್ಲಿ ನಾವು ಕಲಿ ಡ್ರೆಸ್ ಇದೆ ಫ್ರೆಂಡ್ಸ್. ಇದು ನಾನು ಉಳಿದಿರೋ ಬಟ್ಟೆನ 8 ಫೋಲ್ಡನ್ನು ಮಾಡಿದ್ದೇನೆ. ಅದಕ್ಕೆ ನಾನು ವೇಸ್ಟು 8 ಫೋಲ್ಡ್ ನಂದು ವೇಸ್ಟ್ ಇದೆ ಅಲ್ವಾ, ಅದಕ್ಕೆ 8 ಭಾಗನ ಮಾಡಿಬಿಟ್ಟು ಇಲ್ಲಿ ಇದ್ರ ಮೇಲೆ ಇದ್ರ ಸೆಂಟರ್ ತೊಗೋತಿದ್ದೇನೆ. ನಮ್ಮದು ಎಷ್ಟು 8 ಭಾಗ ಮಾಡಿದಾಗ ಎಷ್ಟು ಬರುತ್ತೆ ನೋಡಿ. ನಿಮಗೆ ಗೊತ್ತಾಗ್ತಿಲ್ಲ ಅಂದರೆ ಮೊದಲಿಗೆ ಇದು ಮೇಲಿಂದ ಬಾಡಿ ಪಾರ್ಟನ್ನು ತೊಗೊಂಡ್ಬಿಟ್ಟು ಇದ್ರದ್ದು ನೀವು ಫಿಟ್ಟಿಂಗ್ ನೋಡಿ, ಎಷ್ಟು ನಿಮಗೆ ಫಿಟ್ಟಿಂಗ್ ಕೊಡೋದಿದೆ ಅಷ್ಟು ನೋಡಿಬಿಟ್ಟು ಅದನ್ನು /8 ಮಾಡಿಬಿಟ್ಟು ಎಷ್ಟು ಬರುತ್ತೆ ನೋಡಿ ಅಷ್ಟು ನಾವು ಇಲ್ಲಿ ಮಾರ್ಕ್ ಮಾಡ್ಕೊಬೇಕು. ಸೆಂಟರ್ ತೆಗೆದಿರ್ತೀವಲ್ವ ಅದ್ರದ್ದು ಆಚೆ ಕಡೆ ಸೈಡ್ 1 ಇಂಚು, ಈಚೆ ಕಡೆ ಸೈಡ್ 1 ಇಂಚು, ಈ ರೀತಿ ನಾವು ಮಾರ್ಕ್ ಮಾಡ್ಕೊಬೇಕಾಗುತ್ತೆ. ಆನಂತರ ಇಲ್ಲಿ ನಾನು ಈ ರೀತಿ ಕ್ರಾಸ್ ಲೈನ್ನ ಹಾಕಿಬಿಟ್ಟು ಕಟಿಂಗ್ ಮಾಡ್ಕೊಂಡ್ಬಿಟ್ಟೆ. ನೋಡ್ಬೋದು ಇಲ್ಲಿ ಇದು ಫುಲ್ ಕಲಿ ಅಲ್ಲ ಫ್ರೆಂಡ್ಸ್, ಜಸ್ಟ್ ಸ್ವಲ್ಪನೇ ಕಟಿಂಗ್ ಮಾಡಿದ್ದೇನೆ ನಾನು ಕಲಿನ. ಹಂಗೆ ತೆಳಗೆ ನಮ್ಮದು ಡಿಸೈನ್ ಇದೆ ಅಲ್ವಾ, ಡಿಸೈನ್ ಇರ್ಲಿಕ್ಕಂದರೆ ನಾವು ಫುಲ್ ಮಾಡ್ಬೋದು. ಡಿಸೈನ್ ಇದೆ ಅಂತ ನಮಗೆ ಫುಲ್ ಮಾಡೋಕ್ಕೆ ಆಗೋದಿಲ್ಲ. ಸೊ ಇದು ಕೂಡ ಆಯಿತು. ಇವಾಗ ನಾವು ಇದ್ರ ಮೇಲೆ ಇದನ್ನು ಇಟ್ಬಿಟ್ಟು ಇಲ್ಲಿ ಸ್ಟಿಚಿಂಗ್ ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಇಲ್ಲಿ ಸ್ಟಿಚಿಂಗ್ ಕೂಡ ಆಯಿತು. ಇದಕ್ಕೆ ನಾವು ಕಟ್ ಮಾಡ್ಕೊಂಡು ಬಿಡೋಣ. ಈ ರೀತಿ ಕಟ್ ಆದಮೇಲೆ ಇದಕ್ಕೆ ನಾವು ಕಟ್ಸಿ ಹಾಕೋಣ ಈ ರೀತಿ. ನೋಡ್ಬೋದು ನೀವು ಇಲ್ಲಿ ಇದನ್ನು ಫೋಲ್ಡ್ ಮಾಡಿಬಿಟ್ಟು ನಾವು ಇಲ್ಲಿ ಮೇಲ್ಗಡೆಯಿಂದ ಸ್ಟಿಚ್ ಮಾಡ್ಕೊಳ್ಳೋಣ. ಮೊದಲೇ ನಾವು ಲೈನಿಂಗ್ ಫ್ಯಾಬ್ರಿಕ್ ಮೇಲೆ ಸ್ಟಿಚ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ನಾವು ಫ್ರಂಟಲ್ಲಿ ಮಾಡ್ಕೊಬೇಕು ಫ್ರೆಂಡ್ಸ್. ಇಲ್ಲಿ ಎಕ್ಸ್ಟ್ರಾ ಅಂದರೆ ಲೈನಿಂಗ್ ಹೆಚ್ಚಿದೆ, ಮೇನ್ ಫ್ಯಾಬ್ರಿಕ್ ಕಮ್ಮಿ ಇದೆ, ಅದೇನು ಪರವಾಗಿಲ್ಲ ಫ್ರೆಂಡ್ಸ್, ಇದರಲ್ಲಿ ಫಿಟ್ಟಿಂಗಲ್ಲಿ ಹೋಗುತ್ತೆ. ಇಲ್ಲಿ ನಾನು ಲೇಸನ್ನು ಅಟ್ಯಾಚ್ ಮಾಡ್ತಿದ್ದೀನಿ, ಅದು ಕೂಡ ಆಯಿತು. ಈಗ ನಾವು ಜಾಕೆಟ್ ಏನು ರೆಡಿ ಮಾಡಿದ್ದೇವಲ್ವ ಫ್ರೆಂಡ್ಸ್, ಅದಕ್ಕೆ ನಾನು ಕಟ್ ಮಾಡ್ಕೊತಿದ್ದೀನಿ ಈ ರೀತಿ ನಡುವೆ. ಅದಕ್ಕೆ ನಾನು ಈ ರೀತಿ ಪಟ್ಟಿಯನ್ನು ತೊಗೊಂಡ್ಬಿಟ್ಟು ಈ ರೀತಿ ಹಚ್ಕೊಂಡ್ಬಿಟ್ಟು ಇದನ್ನು ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚಿಂಗ್ ಹಾಕಬೇಕು ಫ್ರೆಂಡ್ಸ್. ಇಲ್ಲಿ ಇದು ಕೂಡ ಆಯಿತು ಫ್ರೆಂಡ್ಸ್. ಇವಾಗ ನಾವು ಇಲ್ಲಿ ನಡುವೆ ಇದು ಚೆನ್ನಾಗಿ ಕಾಣ್ತಿಲ್ಲ ಅಲ್ವಾ, ಅದು ಚೆನ್ನಾಗಿ ಕಾಣೋಗೋಸ್ಕರ ಈ ರೀತಿ ಸ್ಯಾರಿ ಫ್ಲವರ್ ಇತ್ತಿದ್ದು ನಾನು ಗ್ಲೂ ಹೆಲ್ಪಿಂದ ಇದನ್ನು ಅಂಟಿಸ್ಕೊತೀನಿ. ಚೆನ್ನಾಗಿ ಗ್ಲೂ ಹಚ್ಬಿಟ್ಟು ಇಲ್ಲಿ ಅಂಟಿಸ್ಕೊಂಡು ಇದ್ರ ಮೇಲೆ ನಾವು ಸ್ಟಿಚಸ್ನ ಹಾಕಿದ್ದೀನಿ ಫ್ರೆಂಡ್ಸ್, ಹಾಗೆ ಬಿಟ್ಟಿಲ್ಲ. ಆನಂತರ ನಾವು ಇಲ್ಲಿ ಜಾಕೆಟ್ ಮೇಲೆ ಈ ರೀತಿ ನಾನು ಡೋರಿ ಮಾಡಿದ್ದೇನೆ, ಅದನ್ನು ಈ ರೀತಿ ಹಚ್ಕೊತೇನೆ ನೋಡಿ. ಇಲ್ಲಿ ನಡುವೆ 2 ಸೈಡ್ನ ಹಚ್ಕೊಬೇಕು ಇದಕ್ಕೂ. ಸೊ ಅದು ಕೂಡ ಆಯಿತು ಫ್ರೆಂಡ್ಸ್. ಈಗ ಇದ್ರ ಮೇಲೆ ನಾವು ಈ ರೀತಿ ಲೇಸನ್ನು ಹಚ್ಕೊಂಡು ಬಿಡೋಣ. ನೋಡ್ಬೋದು ಇಲ್ಲಿ ಇದು ಕೂಡ ಆಯಿತು ಫ್ರೆಂಡ್ಸ್. ನಾನು ಲೇಸನ್ನು ಅಟ್ಯಾಚ್ ಮಾಡಿಕೊಂಡೆ. ಇವಾಗ ನಾವು ಏನು ಮಾಡಬೇಕಂದ್ರೆ ಇಲ್ಲಿ ಮೇಲ್ಗಡೆ ಎಲ್ಲ ಸೈಡ್ ಎಲ್ಲ ನಾವು ಒಂದು ಸ್ಟಿಚ್ ಮಾಡ್ಕೊಂಡು ಬಿಡಬೇಕು ಫುಲ್. ಇವಾಗ ಇದು ಬ್ಯಾಕ್ ಪಾರ್ಟ್ ಫ್ರೆಂಡ್ಸ್. ಇಲ್ಲಿ ಕೂಡ ನಾವು ಸೇಮೇ ನೆಕ್ಕನ್ನು ಸ್ಟಿಚ್ ಮಾಡ್ಕೊಬೇಕು ಮೊದಲಿಗೆ. ಇಲ್ಲಿ ನಾನು ಮೊದಲಿಗೆ ಅಂದ್ಕೊಂಡಿದ್ದೆ ಇಲ್ಲಿ ಒಂದು ಬಟನ್ ಹಚ್ಬಿಟ್ಟು ಒಂದು ಸೈಡ್ ನಾನು ಡೋರಿನ ಹಚ್ತೀನಿ ಅದು ಹಾಕೋದಕ್ಕೆ ಅಂತ. ಹಿಂದಿಂದೆ ನಾನು ಅದನ್ನು ಕ್ಯಾನ್ಸಲ್ ಮಾಡಿ ಮತ್ತು ಬೇರೆ ಡಿಸೈನ್ ಮಾಡಿದ್ದೇನೆ. ನೋಡ್ಬೋದು ನೀವು, ಇದು ಅಷ್ಟು ಚೆನ್ನಾಗಿ ಅನ್ನಿಸ್ಲಿಲ್ಲ ನನಗೆ, ಮತ್ತೆ ನಾನು ಕಟ್ ಮಾಡಿಬಿಟ್ಟು ಬೇರೆ ಡಿಸೈನ್ ಮಾಡಿದ್ದೇನೆ ಫ್ರೆಂಡ್ಸ್. ಇವಾಗ ಇಲ್ಲಿ ನೆಕ್ನ ಸ್ಟಿಚ್ ಮಾಡಿ ಕಟ್ ಹಾಕಿ ಮತ್ತು ಈ ರೀತಿ ಫೋಲ್ಡ್ ಮಾಡಿ ಮತ್ತು ಇದ್ರ ಮೇಲೆ ಸ್ಟಿಚಸ್ನ ಹಾಕೋತೀನಿ ಫ್ರೆಂಡ್ಸ್. ಆನಂತರ ಲೇಸನ್ನು ಹಚ್ತೀನಿ. ಇಲ್ಲಿ ನೋಡ್ಬೋದು ಇಲ್ಲಿ ಆಗಿದೆ. ಮತ್ತು ಇವಾಗ ನಾವು ಸೈಡೆಲ್ಲ ಸ್ಟಿಚ್ ಮಾಡ್ಕೊಂಡು ಬರೋಣ, ಹೊಲಿಗೆ ಹಾಕ್ಕೊಂಡು ಬರೋಣ. 5 ನಂಬರ್ ಮೇಲೆ ಇಟ್ಟು ಹೊಲಿಗೆ ಹಾಕ್ಕೊಬೇಕು ನಮಗೆ ಸೈಡೆಲ್ಲ. ಆನಂತರ ಶೋಲ್ಡರ್ನ ಸ್ಟಿಚ್ ಮಾಡ್ಕೊಳ್ಳೋಣ, ಅದು ಕೂಡ ಆಯಿತು. ಇವಾಗ ನಾವು ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೊಳ್ಳೋಣ ಸೈಡಿಗೆ. ಇಲ್ಲಿ
ಎರಡು ಸೈಡ್ ನಾವು ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೊಂಡು ಬರೋಣ. ಸೊ ಸ್ಲೀವ್ಸ್ನ ನಾವು ಈ ರೀತಿ ಹಚ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಇಲ್ಲಿ ತೋರಿಸ್ತಿದ್ದೀನಿ ನೋಡಿ, ನಾವು ಈ ರೀತಿ ನಾವು ಸ್ಲೀವ್ಸನ್ನು ಹಚ್ಕೋಬೇಕಾಗುತ್ತೆ. ಇಲ್ಲಿ ನಾನು ಸ್ಲೀವ್ಸ್ ಕೂಡ ಹಚ್ಚಿದೆ. ಮತ್ತು ಇಲ್ಲಿ ಕೆಳಗಡೆ ಈ ರೀತಿ ನಾವು ಪಟ್ಟಿನ ಫೋಲ್ಡ್ ಮಾಡಿಬಿಟ್ಟು ಸ್ಟಿಚ್ ಮಾಡಿ, ಆನಂತರ ಈ ರೀತಿ ನಾನು ಲೇಸ್ ಹಚ್ತೀನಿ ಎರಡು ಕಡೆ. ಅದು ಆದಮೇಲೆ ಫ್ರೆಂಡ್ಸ್ ನಾವು ಇಲ್ಲಿ ಸೈಡ್ ಫಿಟ್ಟಿಂಗ್ ಮಾಡೋಣ. ಇಲ್ಲಿ ನೋಡ್ಬೋದು ಉಲ್ಟಾ ಮಾಡಿಟ್ಟಿದ್ದೇನೆ, ಇದಕ್ಕೆ ಫಿಟ್ಟಿಂಗ್ ಮಾಡೋಣ. ಇದು ಕೂಡ ರೆಡಿ ಆಯಿತು ನಮ್ಮದು ಫಿಟ್ಟಿಂಗ್ ಕೂಡ. ಒಂದು ಸೈಡ್ ನಾನು ಮಾಡಿದ್ದೇನೆ, ಎರಡನೇ ಸೈಡ್ ಮಾಡೋದಿಲ್ಲ, ಲಾಸ್ಟಿಗೆ ಮಾಡ್ಬೇಕು ನಾವು ಅದನ್ನು. ಆನಂತರ ಇದನ್ನು ಈ ರೀತಿ ಹಿಡಿದ್ಬಿಟ್ಟು ಇದು ಸೀರೆನ ಉಲ್ಟಾ ಹಿಡಿದ್ಬಿಟ್ಟು ಈ ರೀತಿ ನಾವು ಸ್ಟಿಚ್ಚನ್ನ ಹಾಕಬೇಕು ಫ್ರೆಂಡ್ಸ್. ಇಲ್ಲಿ ಹಾಕಿದ್ದೇನೆ ನೋಡ್ಬೋದು ನೀವು, ಒಂದ್ರ ಮೇಲೆ ಒಂದು ಹಿಡಿದು ಹಾಕಬೇಕು. ಇದು ಲೈನಿಂಗ್ ಫ್ಯಾಬ್ರಿಕ್ ಫ್ರೆಂಡ್ಸ್. ಇಲ್ಲಿ ಕೆಳಗಡೆ ಈ ರೀತಿ ನಾವು ಫೋಲ್ಡ್ ಮಾಡಿಬಿಟ್ಟು ಸ್ಟಿಚಸ್ನ ಹಾಕಬೇಕು. ಇಲ್ಲಿ ನೋಡಿ, ಇಲ್ಲಿ ಸೇಮ್ ಇದೇ ರೀತಿ ಹಿಡಿದ್ಬಿಟ್ಟು ಸ್ಟಿಚಸ್ನ ಹಾಕಬೇಕು. ಇಲ್ಲಿ ನಂದು ಇದು ಕೂಡ ಆಯಿತು ಫ್ರೆಂಡ್ಸ್, ನೋಡ್ಬೋದು ಸ್ಟಿಚಸ್ನ ಹಾಕಿದ್ದೀನಿ ನಾನು. ಇದನ್ನು ಮತ್ತು ಅದು ನಾವು ಕಲಿಯನ್ನು ಕಟ್ ಮಾಡಿದ್ದೀವಿ ಅಲ್ವಾ, ಅದನ್ನು ನಾವು ಜೋಡಿಸ್ಕೊಬೇಕು ಒಂದ್ರ ಮೇಲೆ ಒಂದು ಇಟ್ಬಿಟ್ಟು. ಅದು ಕೂಡ ನಾನು ಜೋಡಿಸಾದ್ಮೇಲೆ ಇವಾಗ ಇಲ್ಲಿ ಮೇಗೆ ಬಾಡಿ ಪಾರ್ಟನ್ನು ನಾವು ರೆಡಿ ಮಾಡ್ಕೊಂಡು ಇಟ್ಕೊಂಡಿವಿ, ಅದ್ರ ಮೇಲೆ ನಾವು ಈ ರೀತಿ ಸ್ಟಿಚಸ್ನ ಹಾಕಬೇಕಾಗುತ್ತೆ ಒಂದ್ರ ಮೇಲೆ ಒಂದಿಟ್ಟು. ನೋಡ್ಬೋದು, ನಿಮಗೆ ಕಾಣ್ತಿರ್ಬೋದು, ಇಲ್ಲಿ ಗೊತ್ತಾಗ್ತಿದೆ ಅಲ್ವಾ ಫ್ರೆಂಡ್ಸ್? ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ನಿಮಗೆ ಗೊತ್ತಾಗಲಿಲ್ಲ ಅಂತೂ ನನಗೆ ಹೇಳಿ, ನಾನು ಇನ್ನೊಂದು ಸಲ ಇನ್ನೂ ಬೆಸ್ಟಾಗಿ ನಿಮಗೆ ವಿಡಿಯೋನ ಮಾಡೋದಕ್ಕೆ ಟ್ರೈ ಮಾಡ್ತೇನೆ. ಅರ್ಥ ಆಗಲಿಲ್ಲ ಅಂತ ಓಡಿ ಹೋಗಬೇಡಿ ವಿಡಿಯೋಯಿಂದ, ನನಗೆ ಹೇಳಿ, ನಾನು ಇನ್ನೂ ಕೂಡ ಟ್ರೈ ಮಾಡ್ತಿರ್ತೇನೆ. ಮತ್ತು ಇಲ್ಲಿ ಕೂಡ ಆಯಿತು ನೋಡಿ, ಎರಡು ಸೈಡಲ್ಲಿ ನಾನು ನಡುವಿಂದ ಜೋಡಿಸೋದಾಯಿತು. ಈಗ ನಾವು ಸೈಡಲ್ಲಿ ಫಿಟ್ಟಿಂಗ್ ಮಾಡೋಣ ಬನ್ನಿ. ಇಲ್ಲಿ ಸ್ಲೀವ್ಸಿಂದ ಪೂರ ಕೆಳಗಡೆ ತನಕ ನಾವು ಫಿಟ್ಟಿಂಗನ್ನು ಮಾಡಬೇಕು. ಇಲ್ಲಿ ಫಿಟ್ಟಿಂಗ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ನಾವು ತುಂಬ ಚೆನ್ನಾಗಿ ಡ್ರೆಸ್ ರೆಡಿಯಾಗಿದೆ ಫ್ರೆಂಡ್ಸ್. ಇದು ನೋಡೋಕ್ಕೆ ತುಂಬ ಲುಕ್ ವೈಸ್ ತುಂಬ ಚೆನ್ನಾಗಿ ಬಂದಿದೆ. ಒಂದು ಓಲ್ಡ್ ಏನಿಲ್ಲ ಅಂದರೂ ಒಂದು 300 ರುಪೀಸ್ ಸ್ಯಾರಿ ಇದು. ಅದರಿಂದ ನಾನು ಇಷ್ಟು ಚೆನ್ನಾಗಿರೋ ಡ್ರೆಸ್ ಮಾಡಿದ್ದೇನೆ. ತುಂಬ ಚೆನ್ನಾಗಿ ಇದು ಡ್ರೆಸ್ ರೆಡಿಯಾಗಿದೆ. ಲಾಸ್ಟಲ್ಲಿ ನಿಮಗೆ ತೋರಿಸ್ತೇನೆ ಇದು ಹೇಗೆ ರೆಡಿಯಾಗಿದೆ ಡ್ರೆಸ್ ಅಂತ ಹೇಳಿಬಿಟ್ಟು. ಇಲ್ಲಿ ನಮ್ಮ ಫಿಟ್ಟಿಂಗ್ ಕೂಡ ಆಯಿತು ಫ್ರೆಂಡ್ಸ್. ಈಗ ನಾನು ವೇರ್ ಮಾಡಿ ಇದು ತೋರಿಸ್ತೇನೆ. ಅದಕ್ಕಿಂತ ಮೊದಲು ಇಲ್ಲಿ ಕೆಳಗೆ ನಾವು ಲೇಸನ್ನು ಹಚ್ಚಬೇಕು. ಅದಕ್ಕೆ ನಾವು ಪಟ್ಟಿನ ಫೋಲ್ಡ್ ಮಾಡಿಬಿಟ್ಟು ಸ್ಟಿಚ್ ಮಾಡಿ ಆನಂತರ ಲೇಸ್ ಹಚ್ಚಬೇಕು. ಇಲ್ಲಿ ನೋಡ್ಬೋದು ನೀವು, ಈ ರೀತಿ ಲೇಸನ್ನು ಹಚ್ಚಿಬಿಟ್ಟು ರೆಡಿ ಆಯಿತು ನಮ್ಮದು ಡ್ರೆಸ್ಸು. ಫೈನಲ್ ಲುಕ್ ನೋಡಿ ಫ್ರೆಂಡ್ಸ್ ಹೇಗೆ ಬಂದಿದೆ ಅಂತ. ಇದು ನಾನು ಹಾಕ್ಕೊಂಡು ನಿಮಗೆ ತೋರಿಸ್ತೀನಿ. ಇಲ್ಲಿ ನಾನು ನಿಮಗೆ ಮೊದಲೇ ಹೇಳಿದ್ದೆ ಅಲ್ವಾ, ಈ ಡಿಸೈನ್ ನನಗೆ ಇಷ್ಟ ಆಗಲಿಲ್ಲ, ಅದಕ್ಕೆ ನಾನು ನಡುವೆ ಈ ರೀತಿ ಲೇಸ್ ಹಚ್ಚಿಬಿಟ್ಟು ಇದಕ್ಕೆ ಡಿಸೈನ್ ಮಾಡಿದೆ. ಅದು ತುಂಬ ಚೆನ್ನಾಗಿ ಬಂದಿದೆ ಡಿಸೈನು. ಮೊದಲೇ ಮಾಡಿದ್ದು ಅಷ್ಟೊಂದು ಚೆನ್ನಾಗಿ ಬಂದಿದ್ದಿಲ್ಲ. ಸೊ ಇಲ್ಲಿ ಮಾಡ್ತಿದ್ದೀನಿ, ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಫ್ರೆಂಡ್ಸ್? ನೀವು ಕೂಡ ನಿಮ್ಮ ಹಳೆ ಸೀರೆ ಇದ್ದರೆ ಈ ರೀತಿ ಯೂಸ್ ಮಾಡಿಬಿಟ್ಟು ಸ್ವಲ್ಪನಾದರೂ ಸ್ಟಿಚಿಂಗ್ ಬಂದರೆ ಸಾಕು, ನಿಮಗೆ ಈ ಡ್ರೆಸ್ಸನ್ನು ಈಸಿಲಿ ಮಾಡ್ಬೋದು. ತುಂಬ ಡಿಸೈನರ್ ಆಗಿ ಡ್ರೆಸ್ಸನ್ನು ರೆಡಿ ಆಗಿಬಿಡುತ್ತೆ. ಈ ರೀತಿ ಡ್ರೆಸ್ ನೀವು ಹೋಗಿ ಮಾರ್ಕೆಟಲ್ಲಿ ಪರ್ಚೇಸ್ ಮಾಡಿದ್ರೆ ತುಂಬ ಕಾಸ್ಟ್ಲಿ ನಿಮಗೆ ಸಿಗುತ್ತೆ. ಮನೆಯಲ್ಲಿ ಮಾಡಿ ಅದು ಕಮ್ಮಿ ದುಡ್ಡಿಂದ. ಇಲ್ಲಿ ಕೂಡ ನಮ್ಮ ಡ್ರೆಸ್ ರೆಡಿ ಆಯಿತು ಫ್ರೆಂಡ್ಸ್, ನೋಡ್ಬೋದು. ನಾನು ಇದನ್ನು ವೇರ್ ಮಾಡಿಕೊಂಡು ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. Close till I get up. Time is barely on our side. I don't wanna waste what's left. The storms we chase are leading us